ಆತ್ಮೀಯರೇ, ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲ ಸ್ವಾಗತ. ನಾನು ಬಸವರಾಜು, ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ರಾಜ್ಯ ಕಾರ್ಯದರ್ಶಿ. ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ವಿಜ್ಞಾನವನ್ನು ಜನಪ್ರಿಯಗೊಳಿಸುವ, ವೈಜ್ಞಾನಿಕ ಚಿಂತನೆ ಬೆಳೆಸೋಕ್ಕೆ ಪೂರಕವಾಗಿ ಹಾಗೂ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ, ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ, ಜನಾರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಕಾರ್ಯಕ್ರಮಗಳನ್ನ ವರ್ಷ ಪೂರ್ತಿ ಸಂಘಟನೆ ಮಾಡುತ್ತಾ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದೆ. ನಮ್ಮ ರಾಜ್ಯಾಧ್ಯಕ್ಷರು ಡಾಕ್ಟರ್ CR ಚಂದ್ರಶೇಖರ್ ಅವರು, ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಹಾಗೆಯೇ ನಮ್ಮಲ್ಲಿ ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾ ಸಮಿತಿಗಳೆಲ್ಲ ಕಾರ್ಯವನ್ನು ನಿರ್ವಹಿಸ್ತಾ ಇವೆ. ಈ ದಿನ ನಾನೊಂದು ವಿಷಯವನ್ನು ತಮ್ಮ ಮುಂದೆ, ನಾವು ಯೂಟ್ಯೂಬ್ ಚಾನಲ್ನಲ್ಲಿ ಅನೇಕ ವಿಷಯಗಳನ್ನು, ಅಂದರೆ ಜನರು ಚಿಂತನೆಗೆ ಈಡು ಮಾಡುವಂಥ ಕೆಲವು ವಿಚಾರಗಳನ್ನ ತಮ್ಮ ಜೊತೆ ಹಂಚ್ಕೊಳ್ತಾ ಇರ್ತೀವಿ. ಇವತ್ತು ಈ ಕಾಲದ ಬಗ್ಗೆ ಹಿಂದೆನೂ ಮಾತಾಡಿದ್ದೀನಿ. ಅದು ಆ ಸಮಸ್ಯೆ ಬಗೆಹರೋ ತನಕ ಮಾತನಾಡ್ತಲೇ ಇರಬೇಕು ಅಂತ ಅನಿಸುತ್ತೆ. ಈ ಕಾಲ, ಒಳ್ಳೆಯ ಕಾಲ, ಕೆಟ್ಟ ಕಾಲ, ರಾಹುಕಾಲ, ಗುಳಿಕ ಕಾಲ, ಈ ಥರದ ಈ ಕಾಲಗಳು ಅನ್ನುವ ಒಂದು ನಂಬಿಕೆಯನ್ನು ಇಟ್ಕೊಂಡು ಜನರು ಹೇಗೆ ನಮ್ಮ ಪ್ರಗತಿಗೆ ಅದು ತೊಂದರೆ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಈಗ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಅದಕ್ಕೊಂದು ಟೈಮ್ ಸರಿ ಇಲ್ಲ, ಟೈಮ್ ಕೇಳಬೇಕು ಅಂತಾರೆ. ಅಂದರೆ ದಿನದ ಯಾವುದೋ ಒಂದು ಟೈಮ್ನಲ್ಲಿ, ಇದು ರಾಹುಕಾಲ, ಆ ಟೈಮ್ನಲ್ಲಿ ಏನು ಮಾಡಬಾರ್ದು ಕೆಲವು ಕೆಲಸಗಳನ್ನ ಅಂತ. ಅದೇ ರೀತಿ ಕೆಲವು ದಿನಗಳನ್ನ ಮಾರ್ಕ್ ಮಾಡಿದ್ದಾರೆ. ಶನಿವಾರ ಸರಿ ಇಲ್ಲ, ಮಂಗಳವಾರ ಸರಿ ಇಲ್ಲ, ಅಮಾವಾಸ್ಯೆ ಸರಿ ಇಲ್ಲ. ಕೆಲವು ತಿಂಗಳುಗಳನ್ನ ಮಾರ್ಕ್ ಮಾಡಿದ್ದಾರೆ. ಆಷಾಢ, ಇನ್ಯಾವುದೋ ಒಂದು, ಆಗ ಶೂನ್ಯ ಮಾಸ, ಆಗ ಇಂಥ ಕೆಲಸಗಳು ಮಾಡಬಾರ್ದು, ಈ ಥರದ ನಮಗೆ ಸ್ವಾತಂತ್ರ್ಯ ಬಂದಿದ್ದು 1947ರಲ್ಲಿ. ಆದರೆ ಅದಕ್ಕೆ ಮುಂಚೆನೇ ನಮ್ಮ ಸ್ವಾತಂತ್ರ್ಯ ಕಿತ್ಕೊಂಡ್ಬಿಟ್ಟಿದ್ದಾರೆ. ಬ್ರಿಟಿಷ್ನವರಿಂದ ಸ್ವಾತಂತ್ರ್ಯ ಅಲ್ಲ, ಅದಕ್ಕೆ ಮುಂಚೆನೇ ಯಾರು ಈ ಮೌಢ್ಯಾಚರಣೆಗಳ ಮೂಲಕ ಜನರನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ರಲ್ಲ, ಅವರು ಅವತ್ತೇ ನಮ್ಮ ಸ್ವಾತಂತ್ರ್ಯ ಕಿತ್ಕೊಂಡು ಇವತ್ತಿಗೂ ಕೂಡ ಜನರು ಅವ್ರನ್ನ ಬಿಟ್ಟು ಅಳ್ಳಾಡ್ದಂಗೆ ಮಾಡಿಟ್ಬಿಟ್ಟಿದ್ದಾರೆ. ಒಂದು ಮಗು ಹುಡ್ತಾ, ಅದು ಯಾವ ಟೈಮಲ್ಲಿ ಹುಡ್ತಾ, ಒಳ್ಳೆ ಟೈಮಾ ಕೆಟ್ಟ ಟೈಮಾ, ಅವ್ನಿಗೆ ಹೆಸರಿಡಬೇಕಾ, ಏನು ಇಡಬೇಕು, ಯಾರ ತೀರ್ಕೊಂಡ್ರ ಅವ್ರ ಹತ್ರ ಓಡೋಗ್ಬೇಕು, ಮದುವೆನ ಅವ್ರ ಹತ್ರ ಓಡೋಗ್ಬೇಕು, ಗೃಹ ಪ್ರವೇಶ ಯಾವುದು ಒಳ್ಳೆ ದಿನ, ಕಷ್ಟಪಟ್ಟು ಮಾಡೋರು, ಸೈಟು ಲೋನು ಎಲ್ಲ ಮಾಡೋರು ಇವರು ಅವ್ರ ಹತ್ರ ಹೋಗ್ತಾರೆ. ಈಗ ಕಾಲ, ಆಮೇಲೆ ದಿನ, ಕೆಲವು ತಿಂಗಳು ಅಂತಾರೆ. ಆದರೆ ವರ್ಷನ ಯಾಕೆ ಈ ವರ್ಷ ಸರಿ ಇಲ್ಲ, ಈ ವರ್ಷ ಇಂಥ ಕೆಲಸ ಮಾಡಬಾರ್ದು ಅಂತ ಹೇಳ್ತಾರೆ ಅಂದರೆ, ನನಗೆ ಗೊತ್ತಿರೋ ಹಂಗೆ, ಅದು ಇದೆಯೇ ಗೊತ್ತಿಲ್ಲ, ನನ್ನ ತಿಳುವಳಿಕೆಗೆ ಬಂದ ಹಾಗೆ ವರ್ಷ ಇಲ್ಲ. ಯಾಕೆಂದರೆ ಇಡೀ ವರ್ಷ ಹಂಗೆ ಮಾಡಿಬಿಟ್ರೆ ಆಮೇಲೆ ಬಾಯಿಗೆ ಮಣ್ಣು ತಿನ್ನೋಕ್ಕಾಗತ್ತಾ? ಹಾಗಾಗಿ ವರ್ಷನ ಕೈ ಬಿಟ್ಟಿರ್ಬೋದು. ಯಾವುದೇ ಸರ್ಕಾರಿ ಅಥವಾ ಅಧಿಕೃತ ದಾಖಲೆಗಳಲ್ಲಿ ನಿಮಗೆ ಯಾವ ರಾಹುಕಾಲದಲ್ಲಿ ಈ ಕೆಲಸ ಮಾಡಬೇಡಿ, ಆ ಕೆಲಸ ಮಾಡಬೇಡಿ ಅಂತ ಯಾರೂ ಎಲ್ಲೂ ಹೇಳಿಲ್ಲ. ಇವತ್ತು ದೇವನಹಳ್ಳಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಎಷ್ಟು ಏರೋಪ್ಲೇನ್ ಬರ್ತವೆ ಹೋಗ್ತವೆ, ಅಷ್ಟೊಂದು ಜನ ತುಂಬಿಕೊಂಡು, ಅವರೆಲ್ಲ ಈ ಟೈಮ್ ನೋಡ್ಕೊಂಡು ಕೂತಿದ್ರೆ ಈ ಕಂಪ್ನಿಗಳೆಲ್ಲ ಮುಚ್ಚಬೇಕಾಗ್ತಿತ್ತು. ಆಯಿತಾ? ಹೀಗೆ ಅನೇಕ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇರ್ತವೆ. ನಮ್ಮ ಜನರು ಏನು ಆಲೋಚನೆಯನ್ನು ಮಾಡಬೇಕು ಅಂದರೆ, ಈ ಥರ ಹೇಳೋದಕ್ಕೇನಾದ್ರು ಲಾಜಿಕ್ ಇದೆಯಾ, ಅರ್ಥ ಇದೆಯಾ? ನಮ್ಮ ನರಸಿಂಹಯ್ಯನವ್ರು ಹೇಳ್ತಿದ್ರು, ರಾಹುನೇ ಇಲ್ಲ, ರಾಹುಕಾಲ ಎಲ್ಲಪ್ಪ ಬರುತ್ತೆ ಅಂತ. ರಾಹು ಕೇತು ಅನ್ನೋದು ಕೂಡ ಒಂದು ಕಲ್ಪನೆಯ ಬಿಂದುಗಳು, ಪುರಾಣ, ಅದಕ್ಕೂ ಅರ್ಥ ಇಲ್ಲ. ಆದರೂ ನಾವು ಈ ರಾಹುಕಾಲ ಅನ್ನೋದಕ್ಕೆ ಇದು ಟೈಮ್ ಚೆನ್ನಾಗಿಲ್ಲ, ಅಥವಾ ಇಂಥ ದಿನ ಚೆನ್ನಾಗಿಲ್ಲ, ಈ ಹೋಗೋದು ಬೇಡ, ಈ ತಿಂಗಳೇನು ಒಳ್ಳೆ ಕೆಲಸಗಳು ಮಾಡಬಾರ್ದು, ಇದನ್ನು ಯಾರು ಎಲ್ಲಿ ಬರೆದಿಟ್ಟಿದ್ದಾರೆ? ಕರೆಕ್ಟಾಗಿ ಯೋಚನೆ ಮಾಡಿದರೆ ಎಲ್ಲೂ ಅಧಿಕೃತವಾದ್ದಿಲ್ಲ. ಯಾರೋ ಹಿಂದೆ ಮಾಡ್ಕೊಂಡು ಬಂದರು, ಏನು ಕಾರಣಕ್ಕೆ ಮಾಡಿದ್ರು. ಅಮಾವಾಸ್ಯೆ ದಿನ ಕತ್ತಲಿರುತ್ತೆ, ಚಂದ್ರ ಇರೋದಿಲ್ಲ. ಆ ಕತ್ತಲ ಬಯಕೆಯನ್ನು ಅಮಾವಾಸ್ಯೆ, ಎಷ್ಟೋ ಜನ ನಮ್ಮ ಹಳ್ಳಿನಲ್ಲಿ ಅಮಾವಾಸ್ಯೆ ದಿವಸ ಹುಟ್ಟಿದ್ರೆ ಅಮಾವಾಸ್ಯೆ ಅಂತಲೇ ಹೆಸರಿಡ್ತಾರೆ. ಸೊ ಅಮಾವಾಸ್ಯೆ ಅನ್ನೋದು ಒಂದು ನಮ್ಮ ಸೌರವ್ಯೂಹದಲ್ಲಿ ಒಂದು ಘಟನೆ. ಆಯಿತಾ? ಯಾವ ರೀತಿ ಸೂರ್ಯಗ್ರಹಣ ಆಗುತ್ತೋ ಆ ರೀತಿ ನಮ್ಮ ಸೂರ್ಯ ಚಂದ್ರರ ಭೂಮಿಯ ನಡುವೆ ಚಂದ್ರ ಬರ್ತಾನೆ. ಆದರೆ ಎಲ್ಲ ಅಮಾವಾಸ್ಯೆ ದಿನ ಗ್ರಹಣ ಆಗಲ್ಲ. ಯಾಕೆಂದರೆ ಚಂದ್ರನ ಚಲಿಸುವ ಆ ದಾರಿಗೆ ಸಂಬಂಧಪಟ್ಟ ಹಾಗೆ ಭೂಮಿ, ಸೂರ್ಯ, ಚಂದ್ರನ ಚಲನೆಗೆ ಸಂಬಂಧಪಟ್ಟಾಗದು. ಹಾಗಾಗಿ ಅಮಾವಾಸ್ಯೆ, ಇವತ್ತೆಲ್ಲ ಕಡೆ ವಿದ್ಯುತ್ ಇದೆ, ಅಮಾವಾಸ್ಯೆಗೆ ಭಯಪಡುವಂಥ ಅಗತ್ಯ ಇಲ್ಲ. ಅದೇ ಥರ
ಎಲ್ಲವೂ ಬದಲಾಗಿದೆ. ಆದರೆ ನಮ್ಮ ಮನಸ್ಸುಗಳು ನಮ್ಮ ಆಲೋಚನಾ ಶಕ್ತಿಯನ್ನು ಬದಲಾಗದ ರೀತಿಯಲ್ಲಿ ಹಿಡಿದಿಟ್ಕೊಂಡಿದ್ದಾರೆ. ಅದರಿಂದ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳೋ ಅಗತ್ಯ ಇದೆ. ಹಾಗಾಗಿ ಕುವೆಂಪು ಅವರು ಹೇಳಿದ್ದಾರೆ, ಶರಣರು ಹೇಳಿದ್ದಾರೆ, ಎಲ್ಲ ಕಾಲವೂ 24 ಗಂಟೆನೂ 60 ನಿಮಿಷನೂ 60 ಸೆಕೆಂಡು 365 ದಿನವೂ ಒಳ್ಳೆಯದೇ. ನಮ್ಮ ಪ್ರಯತ್ನವನ್ನು ವ್ಯವಸ್ಥಿತವಾಗಿ ಮಾಡಬೇಕು, ಕಷ್ಟಪಟ್ಟು ಮಾಡಬೇಕು, ಆಸಕ್ತಿದಾಯಕವಾಗಿ ಮಾಡಬೇಕು, ಆಶಾಭಾವನೆಯಿಂದ ಮಾಡಬೇಕು, ಯಶಸ್ವಿ ಆಗುತ್ತೆ. ಹಾಗಾಗಿ ಈ ಕಾಲದ ಬಗ್ಗೆ ಏನು ನಾವು ಒಂದು ಇದನ್ನು ಇಟ್ಕೊಂಡಿದ್ದೀವಿ, ಅಪನಂಬಿಕೆಗಳು ಅಥವಾ ತಪ್ಪು ನಂಬಿಕೆಗಳು, ಅದರಿಂದ ಆಚೆಗೆ ಬರದೇ ಹೋದರೆ ಅನೇಕ ಸಂಕಷ್ಟಗಳಿಗೆ, ಕಷ್ಟಗಳಿಗೆ, ನಷ್ಟಗಳಿಗೆ ನಾವು ತುತ್ತಾಗ್ತೀವಿ ಅಂತೇಳಿ ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತಾ, ತಾವೆಲ್ಲ ಈ ದಿಕ್ಕಿನಲ್ಲಿ ಆಲೋಚನೆ ಮಾಡಿ, ನೀವು ಆಲೋಚನೆ ಮಾಡಿ ಸರಿನಾ ತಪ್ಪು ಅಂದ್ಬಿಟ್ಟು ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಇನ್ನು ಕೊನೆಯದಾಗಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ 7ನೇ ವರ್ಷ ಇದು ಆನ್ಲೈನ್ ಮೂಲಕ ವಿಜ್ಞಾನ ರಸಪ್ರಶ್ನೆ ಸ್ಪರ್ಧೆಯನ್ನು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂಗವಾಗಿ ಏರ್ಪಡಿಸ್ತೀವಿ. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಕನ್ನಡ ಇಂಗ್ಲೀಷ್ ಎರಡೂ ಮೀಡಿಯಮ್ನಲ್ಲಿ ಆನ್ಲೈನಲ್ಲೇ ಅವ್ರಿಗೆ ಲಿಂಕ್ ಕಳಿಸ್ತೀವಿ. ಒಂದು ಆಂಡ್ರಾಯ್ಡ್ ಮೊಬೈಲ್ ಇದ್ದರೆ ಸಾಕು, ಅಲ್ಲೇ ಉತ್ತರ ಬರೀತಾರೆ, ಅಲ್ಲೇ ಅವ್ರಿಗೆ ನಮ್ಮ ಮಾರ್ಕ್ಸು ಗೊತ್ತಾಗುತ್ತೆ. ಸೊ ಇದಕ್ಕೆ ಪ್ರವೇಶ ಶುಲ್ಕ 40 ರೂಪಾಯಿಗಳನ್ನ ಇಟ್ಟಿದ್ದೀವಿ. ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಸರ್ಟಿಫಿಕೇಟನ್ನು ಕಳಿಸ್ಕೊಡ್ಲಾಗುತ್ತೆ. ಯಾರು ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನ ನೋಂದಾಯಿಸ್ತಾರೆ ಅವ್ರನ್ನ ಶಾಲಾ ಸಂಯೋಜಕರು ಅಂತ ಮಾಡಿ ಅವ್ರಿಗೊಂದು ಸರ್ಟಿಫಿಕೇಟ್ ಕೊಡ್ತೀವಿ. ಶಾಲಾ ಮುಖ್ಯಸ್ಥರಿಗೂ ಒಂದು ಸರ್ಟಿಫಿಕೇಟ್ ಕೊಡಲಾಗುತ್ತೆ. ತಾಲೂಕಿನಲ್ಲಿ ಇದನ್ನು ಸಂಯೋಜನೆ ಮಾಡೋರಿಗೆ ತಾಲೂಕು ಸಂಯೋಜಕರು ಅಂತ ಅವ್ರಿಗೊಂದು ಅಭಿನಂದನಾ ಪತ್ರ, ಹಾಗೆಯೇ ಜಿಲ್ಲಾ ಸಂಯೋಜಕರಿಗೆ. ಒಟ್ಟಾರೆ ವಿದ್ಯಾರ್ಥಿಗಳು ವಿಜ್ಞಾನದ ಕಲಿಕೆ ಬಗ್ಗೆ ಆಸಕ್ತಿಯನ್ನು ಬೆಳೆಸ್ಕೊಳ್ಳಿ ಅಂದ್ಬಿಟ್ಟು ಈ ಒಂದು ರಸಪ್ರಶ್ನೆ ಸ್ಪರ್ಧೆಯನ್ನು ಆನ್ಲೈನ್ ಮೂಲಕ ಏರ್ಪಡಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ನೋಂದಾಯಿಸ್ಕೊಂಡು ಈ ಒಂದು ದೊಡ್ಡ ಆಂದೋಲನದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ, ವೈಜ್ಞಾನಿಕವಾಗಿ ಚಿಂತಿಸೋಣ, ವೈಜ್ಞಾನಿಕವಾಗಿ ಆಲೋಚಿಸೋಣ, ಒಳ್ಳೆಯ ಸಮಾಜದ ನಿರ್ಮಾಣದತ್ತ ನಾವೆಲ್ಲ ಮುಂದೆ ಸಾಗೋಣ ಅಂತ ಹೇಳಿ ಇವತ್ತಿನ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತೇನೆ. ನಮಸ್ಕಾರ.